Knowledge Park, the Creative School. Admissions are open from LKG to 10th standard. Free uniform for new admission students. बीदर डिस्ट्रिक्ट बीजेपी यूनिट की ओर से किसानों के फसलों के कंपनसेशन को लेकर प्रेस मीट। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। बीदर डिस्ट्रिक्ट बीजेपी यूनिट प्रेसिडेंट सोमनाथ पाटिल द्वारा बीदर पत्रिका भवन में बीदर डिस्ट्रिक्ट में पिछले दिनों हुई भारी बारिश और बाढ़ की वजह से किसानों की हजारों एकड़ फसल बर्बाद हो गई। इसका सर्वे कर्नाटक सीएम सिद्धरामैया ने हेलीपैड में बैठकर सर्वे किया और जल्द ही किसानों के खातों में पैसे डालने का आश्वासन दिया था, लेकिन सीएम ने किसानों के खातों में 1 रुपया भी नहीं डाला, जिसकी निंदा करते हुए बीजेपी डिस्ट्रिक्ट प्रेसिडेंट सोमनाथ पाटिल ने प्रेस मीट की। इस मौके पर बीदर एक्स एमपी भगवंत खोबा, औराद एमएलए प्रभु चौहान, बीजेपी लीडर ईश्वर सिंह ठाकुर, बाबू वली के अलावा बीजेपी लीडर्स मौजूद रहे। ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಕೆಲವೊಂದು ಸಚಿವರನ್ನು ಕರೆದುಕೊಂಡು ಹೆಲಿಕಾಪ್ಟರ್ ಮುಖಾಂತರ ಏರಿಯಲ್ ಸರ್ವೆ ಮಾಡಿ ರೈತರಿಗೆ ನಾವೇನು NDRF SDRF ಪ್ರಕಾರ ಪ್ರತಿ ವರ್ಷ 8500 ಕೊಡ್ತೀವಿ, ಅದಕ್ಕೆ ಇನ್ನೂ 8500 ಸೇರಿಸಿ ರೈತರಿಗೆ ನಾವು ಈ ಒಂದು ಅತಿವೃಷ್ಟಿಯ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅವ್ರು ಹೇಳಿದ್ದು 17,000. Rupal Public School English Medium admissions are open. Nursery to higher classes. ARK Giri Silk and Sari. 7 Heaven Golden Super Mart 50% off. ರೂಪಾಯಿ ಪ್ರತಿ ಹೆಕ್ಟರ್ಗೆ ಕೊಡ್ತೀವಿ ಅಂತೀರಿ. ಮ್ಯಾಕ್ಸಿಮಮ್ 5 ಎಕರೆಗೆ ಮಾತ್ರ, ಅಂದ್ರೆ ಒಬ್ಬ ರೈತರಿಗೆ ಮ್ಯಾಕ್ಸಿಮಮ್ 34,000 ಮಾತ್ರ ಕೊಡ್ತೀವಿ ಅಂತ ಅನ್ನುವಂತ, ನೀರಾವರಿ ಬೆಳೆ ಇದ್ರೆ 25,000 ಪ್ರತಿ ಹೆಕ್ಟರ್ಗೆ ಕೊಡುವಂತ ಒಂದು ಮಾತನ್ನು ಹೇಳಿದ್ರು. ಆದ್ರೆ ಇಲ್ಲಿಯವರೆಗೆ ಒಬ್ಬ ರೈತರಿಗೆ ಯಾವುದೇ 1 ರೂಪಾಯಿ ಪರಿಹಾರ ಹಣ ಬಂದಿಲ್ಲ. ರೈತನ ಪರಿಸ್ಥಿತಿ ಯಾವ ರೀತಿ ಇದೆ, ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಈ ಎಲ್ಲಾ ಭಾಗಗಳಲ್ಲಿ ಮತ್ತೊಂದು ಸಲ ನಮ್ಮ ಜಿಲ್ಲೆಯ ತಂಡ, ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು, ಮಾಜಿ ಶಾಸಕರು, ನಮ್ಮ ಜಿಲ್ಲೆಯ ಎಲ್ಲಾ ಪ್ರಮುಖರು ಈ ಅಷ್ಟು ಜಿಲ್ಲೆಗಳಲ್ಲಿ ಇನ್ನೊಂದ್ಸಲ ಪ್ರವಾಸ ಮಾಡಿ. Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಮಾಡಿ ರೈತರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂತ ಒಂದು ಕಾರ್ಯಕ್ರಮ, ಸ್ವತಃ ರಾಜ್ಯಾಧ್ಯಕ್ಷರೇ ಈ ಹೋರಾಟಕ್ಕೆ ಬರುವರಿದ್ದಾರೆ. ದೀಪಾವಳಿಗಿಂತ ಮುಂಚೆ 3 ಜಿಲ್ಲೆಗಳು, ದೀಪಾವಳಿಯ ಆದ ನಂತರ 3 ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಬರುವರಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮೊನ್ನೆ ಶನಿವಾರದ ದಿವಸ ನಮ್ಮ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ನಾವು 5 ಕ್ಷೇತ್ರಗಳಲ್ಲಿ ನಾವು ಈ ಒಂದು ರೈತರ ಬೆಳೆ ಹಾನಿಯ ಹಾಗೂ ಮನೆ ಹಾನಿಗಳ ಒಂದು ವೀಕ್ಷಣೆಗೆ ನಮ್ಮ ತಂಡ ಹೋಗಿತ್ತು. 7 ಸ್ಥಳಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ, ರೈತರ ಹೊಲಗಳಿಗೆ. ಮೊದಲನೇದಾಗಿ ಬೀದರ್ ತಾಲೂಕಿನ ಚಾಂಬೋಳು ಹಾಗೂ ಔರಾದ್ ತಾಲೂಕಿನ ಕೌಠಾ ಮತ್ತು ರಕ್ಷಾಳ ಗ್ರಾಮಗಳಿಗೆ ಭೇಟಿ ನೀಡಿದ್ವಿ. ಸೈಗಾಂವ್, ಪಾಲ್ಕಿ ತಾಲೂಕಿನಲ್ಲಿ ಸೈಗಾಂವ್ ಗ್ರಾಮಕ್ಕೆ ಭೇಟಿ ನೀಡಿದ್ವಿ. ಬಸವ ಕಲ್ಯಾಣ ತಾಲೂಕಿನಲ್ಲಿ ಸೋಲ್ದಾಪ್ಕ ಮತ್ತು ಬೇಲೂರು ಗ್ರಾಮಗಳಿಗೆ ಭೇಟಿ ನೀಡಿದ್ದೀವಿ. ಹಾಗೂ ಕರ್ಕಟ್ಟ, ಹುಮ್ನಾಬಾದ್ ತಾಲೂಕಿನಲ್ಲಿ ಕರ್ಕಟ್ಟ ಗ್ರಾಮಕ್ಕೆ ನಮ್ಮ ಇಡೀ ತಂಡ ಎಲ್ಲಾ ಕಡೆ ಹೋಗಿ ವೀಕ್ಷಣೆಯನ್ನು ಮಾಡಿದಾಗ ಇವತ್ತು ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರೆ, ನಮಗೆ ಬೇಲೂರು ಗ್ರಾಮದಲ್ಲಿ ಒಬ್ಬ ರೈತ ಅಶೋಕ್ ಕಾಮಣ್ಣ ಅಂತ ಹೇಳಿ, ಇವತ್ತು ತಾವು ಬಂದಿದ್ದೀರಿ, ನಮ್ಮ ಸರ್ಕಾರ ಪ್ರತಿನಿಧಿಗಳು ಯಾರೂ ಬಂದಿಲ್ಲ, ಅದ್ರ ನಮ್ಮ ಪರಿಸ್ಥಿತಿ ಏನಿದೆ ಅಂದ್ರೆ ನನ್ನ ಕಿಸ್ದಲ್ಲಿ ನಾನು ಹಗ್ಗ ಇಟ್ಕೊಂಡು ಬಂದೀನಿ, ಇವತ್ತು ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ. ಒಂದು 5 ಎಕರೆ ಉದ್ದು ನೀರಿನಲ್ಲಿ ನಿಂತಿದ್ದು. ನಾವು ಅನ್ಕೊಂಡಿದ್ದೀವಿ, ನಾವು ಪ್ರವಾಹ ಪೀಡಿತಕ್ಕೆ ಹೋಗಿದ್ದಾಗ ಏನ್ ನಮ್ ತೊರಿ ಬೆಲ್ಟ್ ಇದೆ ಅಥವಾ ನಮ್ಮ ರಿವರ್ ಬೆಲ್ಟ್ ಇದೆ, ಮಾಂಜರ ರಿವರ್ ಬೆಲ್ಟ್, ಅಲ್ಲಿ ಮಾತ್ರ ನೀರು ನಿಂತು ರೈತರ ಬೆಳೆ ಹಾನಿಯಾಗಿದೆ ಅಂತ ಅನ್ಕೊಂಡಿದ್ವಿ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ 90% ರೈತರ ಒಂದು ಖುಷ್ಕಿ ಬೆಳೆಗಳು ಪೂರ್ತಿ ಸಂಪೂರ್ಣವಾಗಿ ನಾಶ ಆಗಿವೆ.